ನಮಸ್ಕಾರ. ಮೂಲ ಮಾಹಿತಿಯನ್ನು ವಿಶ್ಲೇಷಿಸುವ ಈ ಅದ್ಭುತವಾದ ವಿವರಣೆಗೆ ಸ್ವಾಗತ. ನೇರವಾಗಿ ವಿಷಯಕ್ಕೆ ಬರೋಣ ಬನ್ನಿ. ಇವತ್ತು ನಾವು ಆಧುನಿಕ ವಿದ್ಯಾರ್ಥಿಗಳು ಗಂಟೆಗಟ್ಟಲೆ ಕಷ್ಟಪಟ್ಟು ಓದುವ ಆ ಹಳೆಯ ಬೋರಿಂಗ್ ಪದ್ಧತಿಯನ್ನು ಬಿಟ್ಟು ಅತ್ಯಂತ ಶಕ್ತಿಶಾಲಿಯಾದ ಟೂಲ್ ಕಿಟ್ ಬಳಸುವ ಮೂಲಕ ತಮ್ಮ ಕಲಿಕೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಹೇಗೆ ಬದಲಾಯಿಸಿಕೊಳ್ಳಬಹುದು ಅನ್ನೋದನ್ನು ನೋಡಲಿದ್ದೇವೆ. ಇದು ಕೇವಲ ಓದುವ ವಿಧಾನ ಮಾತ್ರ ಅಲ್ಲ, ಬದಲಾಗಿ ಕಲಿಕೆಯನ್ನು ಸ್ಮಾರ್ಟ್ ಆಗಿ ಮಾಡುವ ಒಂದು ಅದ್ಭುತ ಕವೆ. ಇಲ್ಲಿ ಗಮನಿಸಿ, ಇಂದಿನ ಕಲಿಯುವರ ಅತಿದೊಡ್ಡ ಸಮಸ್ಯೆ ಅವರಲ್ಲಿಲ್ಲ, ಬದಲಾಗಿ ಅವರು ಬಳಸ್ತಿರುವ ಆ ಹಳೆಯ ಸಮಯವನ್ನು ನುಂಗಿ ಹಾಕುವ ವಿಧಾನಗಳಲ್ಲಿದೆ. ಗಂಟೆಗಟ್ಟಲೆ ಓದಿ ನಿದ್ದೆ ಕೆಟ್ಟು ಆಯಾಸಗೊಳ್ಳುವ ಹಳೆಯ ವಿಧಾನದ ಎದುರು ಮಿಂಚಿನ ವೇಗದ ಎಐ ಪರ್ಯಾಯ ನಮ್ಮ ಮುಂದಿದೆ. ಈ ಎಐ ಆಪ್ಟಿಮೈಸ್ಡ್ ವಿಧಾನವು 80% ಕಡಿಮೆ ಸಮಯವನ್ನು ತೆಗೆದುಕೊಂಡು ವಿಷಯಗಳನ್ನು ತ್ವರಿತವಾಗಿ ಕರಗತ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಇದು ನೋಡಲು ಒಂಥರ ಮ್ಯಾಜಿಕ್ ತರ ಕಾಣಿಸಿದ್ರೂ ವಾಸ್ತವದಲ್ಲಿ ಇದುವೇ ಇಂದಿನ ಸ್ಮಾರ್ಟ್ ವರ್ಕ್. ಸರಿ, ಇದರೊಳಗೆ ಧುಮುಕೋಣ. ನಮ್ಮ ಇಂದಿನ ಅಜೆಂಡಾ ಹೀಗಿದೆ: 1. ದೊಡ್ಡ ಡಾಕ್ಯುಮೆಂಟ್ಗಳ ನಿರ್ವಹಣೆ. 2. ಗಣಿತ ಮತ್ತು ಸಂಶೋಧನೆಯ ಸವಾಲುಗಳನ್ನು ಗೆಲ್ಲುವುದು. 3. ಸಕ್ರಿಯ ಸ್ಮರಣೆ. ಮತ್ತು ಅಂತಿಮವಾಗಿ ಈ ಎಲ್ಲಾ ಪರಿಕರಗಳ ಹಿಂದಿನ ವ್ಯವಸ್ಥೆ. ಮೊದಲನೆಯ ವಿಭಾಗ, ದೊಡ್ಡ ಡಾಕ್ಯುಮೆಂಟ್ಗಳನ್ನು ಕರಗತ ಮಾಡಿಕೊಳ್ಳುವುದು. ಈಗಲೂ 2005ರ ಶೈಲಿಯಲ್ಲಿ ಮ್ಯಾನ್ಯುವಲ್ ಆಗಿ PDF ಓದ್ತಾ ಕೂತ್ರೆ ಹೇಗೆ? ಗೂಗಲ್ನ ನೋಟ್ಬುಕ್ LM ನಿಜಕ್ಕೂ ಒಂದು ಬೃಹತ್ ಅಪ್ಗ್ರೇಡ್ ಆಗಿದೆ. ಕೇವಲ ಡಾಕ್ಯುಮೆಂಟ್ಸ್ಗಳನ್ನು ಓದುವ ಬದಲು ಬೋರಿಂಗ್ ಫೈಲ್ಗಳನ್ನು ಹುಡುಕಬಹುದಾದ ಮೈಂಡ್ ಮ್ಯಾಪ್ಗಳಾಗಿ, ವಿವರಣಾತ್ಮಕ ವಿಡಿಯೋಗಳಾಗಿ ಬದಲಾಯಿಸುವ ಮ್ಯಾಜಿಕ್ ಇದರಲ್ಲಿದೆ. ಅಷ್ಟೇ ಅಲ್ಲ, ನಮ್ಮದೇ ನೋಟ್ಸನ್ನು ಇದು ಆಡಿಯೋ ಪಾಡ್ಕಾಸ್ಟ್ಗಳಾಗಿ ಪರಿವರ್ತಿಸುತ್ತದೆ. ಅಂದ್ರೆ ದಿನನಿತ್ಯದ ಬೇರೆ ಕೆಲಸಗಳನ್ನು ಮಾಡುತ್ತಲೇ ಆರಾಮಾಗಿ ಪಾಠ ಕೇಳಬಹುದು. ಇದು ಮಾಹಿತಿಯನ್ನು ಸ್ವೀಕರಿಸುವ ವಿಧಾನವನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತದೆ. ಇನ್ನೂ ತರಗತಿಯ ಒಳಗೆ ಆಟರ್ ಎಐ ಹೇಗೆ ಕೆಲಸ ಮಾಡುತ್ತದೆ ಗೊತ್ತಾ? ಉದ್ದುದ್ದ ಲೆಕ್ಚರ್ಗಳಲ್ಲಿ ಸುಮ್ಮನೆ ಕೂತು ಬೋರ್ ಹೊಡಿಸ್ಕೊಳ್ಳೋ ಬದಲು ಇದು ಪೂರ್ತಿ ಉಪನ್ಯಾಸವನ್ನು ರೆಕಾರ್ಡ್ ಮಾಡ್ತದೆ, ವಿಷಯಗಳನ್ನು ಮ್ಯಾಪ್ ಮಾಡುತ್ತದೆ, ಪ್ರಮುಖ ಪದಗಳನ್ನು ಹೈಲೈಟ್ ಮಾಡ್ತದೆ ಮತ್ತು ಡೆಡ್ಲೈನ್ಗಳನ್ನು ತಕ್ಷಣವೇ ಟ್ರ್ಯಾಕ್ ಮಾಡುತ್ತದೆ. ಇದರಿಂದ ನಾವು ಬರೀ ನೋಟ್ಸ್ ಬರ್ಕೊಳ್ಳೋದನ್ನು ಬಿಟ್ಟು ಪಾಠವನ್ನು ಅರ್ಥ ಮಾಡಿಕೊಳ್ಳೋದರ ಕಡೆಗೆ ನಿಜವಾದ ಗಮನ ಹರಿಸಬಹುದು. ಈ ವಿಭಾಗದ ಕೊನೆಯ ಅದ್ಭುತ ಪರಿಕರ WPY ಲರ್ನ್ AI. ಇದೊಂಥರ ಯಾವತ್ತೂ ಸುಸ್ತಾಗದ ನಮ್ಮದೇ ಖಾಸಗಿ ಟ್ಯೂಟರ್ ಇದ್ದ ಹಾಗೆ. ಎಷ್ಟೇ ಗೊಂದಲಮಯವಾದ ಫೈಲ್ ಅಪ್ಲೋಡ್ ಮಾಡಿದರೂ ಸರಿ, ಅದು ತಕ್ಷಣವೇ ಕಸ್ಟಮೈಸ್ ಮಾಡಿದ ಪಾಠ ಯೋಜನೆಗಳು, ಆಡಿಯೋ ಸಾರಾಂಶಗಳು ಮತ್ತು ರಸಪ್ರಶ್ನೆಗಳನ್ನು ಸೃಷ್ಟಿಸುತ್ತದೆ. ಅಂದ್ರೆ ಅಸ್ತವ್ಯಸ್ತವಾಗಿರುವ ಮಾಹಿತಿಯನ್ನ ವ್ಯವಸ್ಥಿತವಾದ ಮಿನಿ ಕೋರ್ಸ್ ಆಗಿ ಬದಲಾಯಿಸುವ ಅದ್ಭುತ ಸಾಮರ್ಥ್ಯ ಇದಕ್ಕಿದೆ. ಈಗ ಎರಡನೇ ವಿಭಾಗ, ಗಣಿತ ಮತ್ತು ಸಂಶೋಧನೆಯನ್ನು ಗೆಲ್ಲುವುದು ಹೇಗೆ ಅಂತ ನೋಡೋಣ. ಗಣಿತ ಎಂದ್ರೆ ಸಾಕು ತಲೆನೋವು ಶುರುವಾಗುತ್ತೆ ಅಲ್ವಾ? ಆದರೆ ಇಲ್ಲಿ ಪ್ರಮುಖ ಅಂಶವೆಂದರೆ ಸಿಂಬೋಲ್ಯಾಬ್ ಕೇವಲ ಅಂತಿಮ ಉತ್ತರವನ್ನ ಮಾತ್ರ ಕೊಟ್ಟು ಸುಮ್ಮನಾಗುವುದಿಲ್ಲ. ಇದು ಅತ್ಯಂತ ತಾಳ್ಮೆಯುಳ್ಳ ಮೇಷ್ಟ್ರ ತರ ಕೆಲಸ ಮಾಡುತ್ತೆ. ಸಂಕೀರ್ಣವಾದ ಲೆಕ್ಕಾಚಾರಗಳನ್ನ ಹಂತ ಹಂತವಾಗಿ ವಿವರಿಸ್ತಾ, ಕೇವಲ ಹೇಗೆ ಪರಿಹರಿಸುವುದು ಅನ್ನೋದಕ್ಕಿಂತ ಆ ಹಂತವನ್ನ ಏಕೆ ಬಳಸಲಾಗಿದೆ ಎಂಬುದನ್ನು ಬಿಡಿಸಿ ಹೇಳುತ್ತದೆ. ಸಂಶೋಧನೆಯ ವಿಷಯಕ್ಕೆ ಬಂದರೆ, ಗಂಟೆಗಟ್ಟಲೆ ಶೈಕ್ಷಣಿಕ ಪತ್ರಿಕೆಗಳನ್ನು ಮ್ಯಾನ್ಯುವಲ್ ಆಗಿ ಹುಡುಕುವ ಆ ಹಳೆಯ ಆದಿಮಾನವರಂತಹ ವಿಧಾನವನ್ನು ಸ್ಕಾಲರ್ ಎಐ ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಬದಲಾಗಿ ಒಂದು ಸಂಶೋಧನಾ ಪ್ರಬಂಧವು ನಿರ್ದಿಷ್ಟ ವಿಷಯವನ್ನು ಬೆಂಬಲಿಸುತ್ತದೆಯೇ ಅಥವಾ ವಿರೋಧಿಸುತ್ತದೆಯೇ ಎಂಬುದನ್ನು ಸ್ಪಷ್ಟವಾಗಿ ಹೇಳುತ್ತದೆ. ಭಾಷೆಯ ಅಡೆತಡೆಗಳನ್ನು ನಿವಾರಿಸಿ ಉಲ್ಲೇಖಗಳನ್ನು ನಿರ್ವಹಿಸುವ ಮೂಲಕ ರಿಸರ್ಚ್ನು ಭಾರಿ ವೇಗವಾಗಿ ಮಾಡುತ್ತದೆ. ವಿಭಾಗ 3, ಸಕ್ರಿಯ ಸ್ಮರಣೆ ಅಂದ್ರೆ ಆಕ್ಟಿವ್ ರೀಕಾಲ್ ಮತ್ತು ರಸಪ್ರಶ್ನೆ. ಕೇವಲ ಉತ್ತರಗಳನ್ನು ಕಾಪಿ ಮಾಡಲು ಮಾತ್ರ ChatGPT ಬಳಸ್ತಿದ್ರೆ ಖಂಡಿತ ನಾವು ಒಂದು ದೊಡ್ಡ ಅವಕಾಶವನ್ನ ಕಳೆದುಕೊಳ್ಳುತ್ತಿದ್ದೇವೆ ಎಂದರ್ಥ. ಇದರ ಹೊಸ ಸ್ಟಡಿ ಮೋಡ್ ಇದೆಯಲ್ಲ, ಅದು ಕೇವಲ ಉತ್ತರ ಕೊಡುವ ಬದಲು ಪಠ್ಯವನ್ನ ಹೊಂದಿಕೊಳ್ಳುವ ರಸಪ್ರಶ್ನೆಗಳು ಮತ್ತು ಸುಳಿವುಗಳಾಗಿ ಪರಿವರ್ತಿಸಿ ನಮ್ಮ ಮೆದುಳಿಗೆ ಯೋಚಿಸುವ ಕೆಲಸ ಕೊಡುತ್ತದೆ. ನಮ್ಮ ಕೌಶಲ್ಯ ಮಟ್ಟಿಗೆ ತಕ್ಕಂತೆ ಇದು ಕಷ್ಟದ ಮಟ್ಟವನ್ನು ಹೊಂದಿಸಿಕೊಳ್ಳುವುದರಿಂದ ಕಲಿಕೆಯ ನಿರಂತರವಾಗಿ ಸವಾಲಿನಿಂದ ಕೂಡಿರುತ್ತದೆ. ಯಾವುದಾದರೂ ನಿರ್ದಿಷ್ಟ ಪ್ರಶ್ನೆಯಲ್ಲಿ ನಾವು ಸಂಪೂರ್ಣವಾಗಿ ಸಿಲ್ಕೊಂಡಾಗ ಸ್ಟಡಿ ಮಂಕಿ ಒಂದು ಆಪ್ತ ಹೋಮ್ವರ್ಕ್ ಬೋಧಕನಂತೆ ನಮ್ಮ ಸಹಾಯಕ್ಕೆ ಬರುತ್ತದೆ. ಇದು ಸುಮ್ಮನೆ ಕಾಪಿ ಹೊಡೆಯಲು ಬಿಡುವುದಿಲ್ಲ, ಬದಲಿಗೆ ಆಳವಾದ ವಿವರಣೆಗಳ ಮೂಲಕ ವಿಷಯ ನಮಗೆ ನಿಜವಾಗಿಯೂ ಅರ್ಥವಾಗುವಂತೆ ಮಾಡುವುದೇ ಇದರ ಸ್ಪೆಷಾಲಿಟಿ. ರಿವಿಷನ್ ಪ್ರಕ್ರಿಯೆಯನ್ನು ಸಂಪೂರ್ಣವಾದ ಒಂದು ಆಟದಂತೆ ಮಾಡಲು ಸ್ಟಡಿ ಕೋ ಪೈಲಟ್ ಸಂವಾದಾತ್ಮಕ ಮೆಮರಿ ಡ್ರಿಲ್ಸ್ಗಳು ಮತ್ತು ಸ್ಪೇಸ್ಡ್ ರಿಪಿಟೇಷನ್ ಫ್ಲಾಶ್ ಕಾರ್ಡ್ಗಳನ್ನು ಬಳಸುತ್ತದೆ. ನಮ್ಮ ವೀಕ್ ಪಾಯಿಂಟ್ಸ್ಗಳ ಮೇಲೆ ನಿಖರವಾದಿ ಗಮನ ಹರಿಸಲು ಇದು ತನ್ನ ಕಷ್ಟದ ಮಟ್ಟವನ್ನು ತಾನೇ ಬದಲಾಯಿಸಿಕೊಳ್ಳುತ್ತದೆ. ಇದರಿಂದ ನಮ್ಮ ಮೆದುಳು ಎಂದಿಗೂ ಸೋಮಾರಿಯಾಗುವುದಿಲ್ಲ. ವಿಭಾಗ 4, ಈ ಎಲ್ಲಾ ಪರಿಕರಗಳ ಹಿಂದಿನ ವ್ಯವಸ್ಥೆ. ಆದರೆ
ಈ ಎಲ್ಲ ಟೂಲ್ಗಳನ್ನು ಒಮ್ಮೆಲೆ ಅಳವಡಿಸಿಕೊಳ್ಳಲು ಓಡುವ ಮುನ್ನ ಇಲ್ಲೊಂದು ದೊಡ್ಡ ಟ್ವಿಸ್ಟ್ ಇದೆ. ಮೂಲ ಸಾಮಗ್ರಿಯ ಸೃಷ್ಟಿಕರ್ತರು ಬಹಳ ತೀಕ್ಷ್ಣವಾಗಿ ಹೇಳುವ ಹಾಗೆ, ನಮ್ಮಲ್ಲಿ ಶಿಸ್ತು ಮತ್ತು ಸ್ಥಿರವಾದ ದಿನಚರಿ ಇಲ್ಲದಿದ್ದರೆ ಈ ಎಷ್ಟೇ ದೊಡ್ಡ ಎಐ ಪರಿಕರಗಳಿದ್ದರೂ ಅವು ಸಂಪೂರ್ಣವಾಗಿ ನಿಷ್ಪ್ರಯೋಜಕ. ಶಿಸ್ತು ಇಲ್ಲದಿದ್ದರೆ ಅತ್ಯುತ್ತಮ ಸಾಧನಗಳು ಕೂಡ ಶೂನ್ಯವಾಗುತ್ತವೆ. ಯಾವುದೇ ಹೈಫೈ ಪ್ರೈವೇಟ್ ಟ್ಯೂಟರ್ಗಳಿಲ್ಲದೆ ಅತ್ಯಂತ ಸರಳವಾದ ದಿನಚರಿಯನ್ನು ಪಾಲಿಸುವ ಮೂಲಕ ಈ ಮೂಲದ ಸೃಷ್ಟಿಕರ್ತರು ಲ್ಯಾಟಿನ್ ಅಮೆರಿಕಾದ ನಂಬರ್ 1 ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದರು. ಆಶ್ಚರ್ಯ ಏನಪ್ಪಾ ಅಂದ್ರೆ, ಸಾವಿರಾರು ಅರ್ಜಿದಾರರ ಪೈಕಿ ಆಯ್ಕೆಯಾದ ಕೇವಲ 12 ಜನರಲ್ಲಿ ಇವರು ಒಬ್ಬರು. ಇದು ಸ್ಪಷ್ಟಪಡಿಸುವನೇನು ಅಂದ್ರೆ, ಯಶಸ್ಸಿಗೆ ಕಾರಣ ಕೇವಲ ಟೂಲ್ಗಳಲ್ಲ, ಆ ಟೂಲ್ಗಳನ್ನು ಬಳಸುವ ನಮ್ಮ ಶಿಸ್ತಿನ ವ್ಯವಸ್ಥೆ. ಹಾಗಾಗಿ ಈ ಅದ್ಭುತ ಟೂಲ್ ಕಿಟ್ ಬಳಸಿ 80% ಕಡಿಮೆ ಸಮಯ ಓದಿದ್ರೂ ಹೆಚ್ಚು ಅಂಕ ಗಳಿಸಬಹುದು ಅನ್ನೋದು ನಿಜವಾದ್ರೂ, ಇದು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡ್ತದೆ. ತಂತ್ರಜ್ಞಾನವನ್ನು ಬೆಂಬಲಿಸುವಷ್ಟು ನಮ್ಮ ದಿನಚರ್ಯೆಯ ಅಡಿಪಾಯ ಬಲವಾರಿದೆಯಾ? ಎಷ್ಟೇ ಅತ್ಯಾಧುನಿಕ ಎಐ ಸಾಧನಗಳಿದ್ರೂ ಸರಿಯಾದ ದಿನಚರ್ಯೆ ಇಲ್ಲದೆ ನಿಜವಾದ ಯಶಸ್ಸು ಸಾಧ್ಯವೇ? ಈ ಬಗ್ಗೆ ನಾವೆಲ್ಲರೂ ಗಂಭೀರವಾಗಿ ಯೋಚಿಸಲೇಬೇಕು.